ಒಂದಿನ ಕುಡ್ದಿದ್ ಮತ್ತಲ್ಲಿ ಅವನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದೆ ಅಷ್ಟೇ. ಒಂದ್ ಬಿಂದ್ಗೆ ಹಾಲ್ ಹಾಳಾಗಕ್ಕೆ ಒಂದ್ ಚಿಕ್ಕ ವಿಷಧನಿ ಸಾಕು ಹಾರಿಕಾ. ಅವಾಗ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ, ನೆನಪೂ ಇಲ್ಲ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಕನ್ಸೀವ್ ಆದೆ. ಸೀತಾದೇವಿ ಎಷ್ಟೇ ಪವಿತ್ರವಾಗಿದ್ರು ಒಂದಷ್ಟು ದಿನ ಲಂಕೆಯಲ್ಲಿದ್ಲು ಅನ್ನೋ ಕಾರಣಕ್ಕೆ ಅಪವಾದ ಹೊರಿಸಿರೋ ಲೋಕ ಕಣೆ ಇದು. ನಿನ್ನ ನಂಬುತ್ತಾ? ನನ್ನನ್ನು ಯಾರು ನಂಬಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ಯಾರಿಗೂ ಕೂಡ ನಿಜ ಹೇಳಿಲ್ಲ. ಇಷ್ಟೆಲ್ಲಾ ನಡೆದ್ಮೇಲೂ ಆ ನಂದಿನಿನ ಯಾಕೆ ಕಿಡ್ನಾಪ್ ಮಾಡಿಸ್ದೆ? ಅವಳಿಂದಾನೇ ಸತ್ಯ ಎಲ್ಲ ಹೊರಗಡೆ ಬಂತು. ನಾನು ಅವನು ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಿದ್ವಿ. ಸರಿಯಾಗಿ ಅದೇ ಟೈಮ್ಗೆ ನಂದಿನಿ ಬಂದು ನಮ್ಮ ಮಾತು ಕೇಳಿಸ್ಕೊಂಡ್ಲು. ಅವಳನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು ಅವನೇ. ನಿನ್ನ ತಾಯಿ ಮಾಡ್ದೋನು ಕಿಡ್ನಾಪೇ ಅಲ್ವೇ? ಇನ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಪ್ಲೀಸ್ ಆಂಟಿ, ಹಾಗೆ ಹೇಳ್ಬೇಡ. ನನಗೆ ಇರಿಟೇಟ್ ಆಗ್ತಿದೆ. ಸರಿ ಹಾರಿಕಾ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ನಿಮ್ಮ ಅಮ್ಮನ ಹತ್ರ ಹೋಗ್ತೀಯಾ? ನನ್ ಮಮ್ಮಿಗೆ ಆಲ್ರೆಡಿ ಮ್ಯಾಟ್ರ್ ಗೊತ್ತಿದೆ. ನನ್ನ ಮನೆಗ್ ಸೇರ್ಸಲ್ಲ. ಹೋಗ್ಲಿ, ಅವನ ಹತ್ರಕ್ಕೆ ಹೋಗ್ತೀಯಾ? ಛೀ, ಎಂಥ ಐಡಿಯಾ ಕೊಡ್ತಿದ್ಯಾ ಆಂಟಿ? ಸತ್ರು ಆ ಕೆಲಸ ಮಾಡಲ್ಲ. ಕೇಳಿಲಿ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಆ ತಪ್ಪು ಹೆಂಗ್ ಮಾಡ್ದೆ ಹುಡ್ಗಿ? ಹೇಳಿದ್ನಲ್ಲ, ನನಗ್ ಗೊತ್ತಿಲ್ದೆ ಆಗಿದ್ದು ಅಂತ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ತಪ್ಪು ತಪ್ಪೇ ಕಣೆ. ಅದೇ ಇವತ್ತು ನೀನ್ ಈ ಪರಿಸ್ಥಿತಿ ಕಾರಣ. ತವ್ರ ಮನೆಯವ್ರು ಬಿಟ್ಬಿಟ್ರು, ಅತ್ತೆ ಮನೆಯವ್ರು ಓಡಿಸ್ಬಿಟ್ರು. ಹಾಗಿದೆ ನಿನ್ ಪರಿಸ್ಥಿತಿ ಇವಾಗ. ಹಾಗ್ ನಿಮ್ ಮನೆಗೂ ಹೋಗೋ ಹಾಗಿಲ್ಲ, ಈ ಮನೆಗೂ ಬರೋ ಹಾಗಿಲ್ಲ. 2 ಮನೆಯವ್ರಿಗೂ ಬೇಡ್ದವಳಾದೆ. ಇನ್ ರೋಡೇ ಗತಿ ನಿನ್ಗೆ. ನನ್ನ ಬೈದೆ ಯಾವ್ದಾದ್ರು ಪ್ಲಾನ್ ಇದ್ರೆ ಹೇಳು ಆಂಟಿ. ಕೇಳಿಲ್ಲಿ ಹಾರಿಕಾ, ನೀನ್ ಈ ಮನೆಗ್ ಬರ್ಬೇಕು ಅಂದ್ರೆ ಒಂದ್ ದಾರಿ ಇದೆ. ಏನು? ಇವಳು ಹೇಳಿದ್ ಸರಿಯಾಗಿದ್ಯೇ? ಆ ಕೆಲ್ಸ ಮಾಡು. ವರ್ಕೌಟ್ ಆಗುತ್ತೆ ಅಂತೀರಾ? ಹುಡುಗಿ 100ಕ್ಕೆ 100ರಷ್ಟು ಆಗುತ್ತೆ. ಹೇಳಿದ್ದನ್ನ ಕರೆಕ್ಟಾಗಿ ಫಾಲೋ ಮಾಡಿ ಹೋಗು. ನೀನ್ ಬೇಗ ಹುಷಾರಾಗ್ಬೇಕು ಅಂದ್ರೆ ನೀನ್ ಧೈರ್ಯವಾಗಿರ್ಬೇಕು. ಬನ್ನಿ ಚಿಕ್ಕಮ್ಮ, ಇಷ್ಟು ದಿನ ಹಾರಿಕನ್ನ ವಹಿಸ್ಕೊಂಡ್ ಬಂದ್ರಲ್ಲ, ಇವಾಗ ಏನಂತ ಉತ್ತರ ಕೊಡ್ತೀರಾ? ಹಾ, ಚೆನ್ನಾಗಿದ್ಯಮ್ಮ. ಹಾರಿಕನ್ಗೆ ನನಗಿಂತ ಹೆಚ್ಚು ನೀನೇ ಅಲ್ವಾ ಸಪೋರ್ಟ್ ಮಾಡಿದ್ದು. ಈಗ ನೀನೇ ಉತ್ತರ ಕೊಡು. ವಸು ಏನ್ ಮಾಡಿದ್ರು ಹಾರಿಕಾ ಬದಲಾಗ್ಬೇಕು ಅಂತ ಮಾಡಿದಾಳೆ ಅತ್ತೆ. ಆದ್ರೆ ನೀನು ಹಾರಿಕಾ ಕೆಟ್ಟದ್ ಮಾಡಿದ್ರು ವಹಿಸ್ಕೊಂಡೇ ಬಂದೆ. ಹಾರಿಕನ್ ಜೊತೆಗೆ ಇದ್ಕೊಂಡು ಅವಳೇನ್ ತಪ್ಪು ಮಾಡ್ತಾಳು ಅಂತ ತಿಳ್ಕೊಳ್ದೆ ಹೋದ್ರಲ್ಲ ಚಿಕ್ಕಮ್ಮ. ಹಾರಿಕನ್ ಬಗ್ಗೆ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದೆ. ನನ್ನಂದ್ರೆ ಕೇಳಿ ಇಲ್ಲಿ, ನೀವೆಲ್ರೂ ಏನ್ ಅನ್ಕೊಳ್ಳಿಲ್ಲ ಅಂದ್ರೆ ಹಾರಿಕಾ ಏನು ತಪ್ಪು ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾರಿಕಾ ತಪ್ಪು ಮಾಡಿದಾಳೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಹಾರಿಕಾ ಅವನ ಜೊತೆ ಮಾತಾಡ್ತಿದ್ನ ನಾನೇ ಕೇಳಿಸ್ಕೊಂಡೆ. ಹುಡುಗಿ,
ಒಂದೊಂದ್ಸಲ ನಮ್ ಕಣ್ಣು ಕಿವಿ ನಮ್ಮನ್ನೇ ಮೋಸ ಮಾಡುತ್ತೆ ನಂದಿನಿ. ನಾವು ಕೇಳಿದ್ದು ನೋಡಿದ್ದೆಲ್ಲ ನಿಜಾನೂ ಆಗದೆ ಇರ್ಬೋದು ನಂದಿನಿ. ನಂದಿನಿ ಕೇಳಿದ್ದು ನೋಡಿದ್ದು ನಿಜ ಅಲ್ಲ ಅಂತಂದ್ರೆ ಹಾರಿಕಾ ನಂದಿನಿನ ಯಾಕೆ ಕಿಡ್ನಾಪ್ ಮಾಡಿಸ್ತಿದ್ಲು? ಆ ಆದಿತ್ಯ ನನ್ನೂ ಕೂಡ ಕೂಡ್ ಹಾಕಿ ಅಭಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಅತ್ತೆ. ಸದ್ಯದಲ್ಲೇ ಆ ಆದಿತ್ಯಗೆ ಸ್ಟ್ರಾಂಗ್ ಕೌಂಟರ್ ಕೊಡ್ತೀನಿ. ಅವನು ಮತ್ತೆ ನಮ್ಮ ಫ್ಯಾಮಿಲಿ ತಂಟೆಗೆ ಕಂಪ್ನಿ ತಂಟೆಗೆ ಬರ್ದೇರಾಗಿ ನೋಡ್ಕೊಳ್ತೀನಿ. ಇಷ್ಟಕ್ಕೂ ಹಾರಿಕನ್ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ? ಮಾಡಕ್ಕೇನಿದೆ, ಅವಳಿಗೆ ಈ ಮನೇಲಿ ಜಾಗ ಇಲ್ಲ, ಮತ್ತೆ ನಮ್ಮ ಕುಟುಂಬಕ್ಕೆ ಕಾಲಿಡ್ಸೋದಿಲ್ಲ. ಎಕ್ಸ್ಕ್ಯೂಸ್ ಮೀ. ಯಾರ್ ನೀವು? ನಾವು ಅಭ್ಯುದಯ ಮಹಿಳಾ ಮಂಡಳಿಯಿಂದ ಬಂದಿದ್ದೀವಿ. ಈ ಮನೇಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾನೇ. ಅಖಿಲ್ಗೆ ನೀನೇ ಅನ್ಯಾಯ ಮಾಡಿ ಮತ್ತೆ ನಿನಗೆ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ? ಮೇಡಮ್, ನನ್ನ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ನನ್ನ ಗಂಡನೇ. ಅನ್ಯಾಯವಾಗಿ ನನಗೆ ಇನ್ನೊಬ್ಬರ ಜೊತೆ ಸಂಬಂಧ ಕಟ್ಟಿ ನನ್ನನ್ನ ಆಚೆ ತಳ್ಳಿದ್ದಾರೆ. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಸ್ಟಾಪ್ ಇಟ್ ಹಾರಿಕಾ. ಇನ್ನು ಎಷ್ಟಂತ ಸುಳ್ಳು ಹೇಳ್ತೀಯಾ? ಇನ್ನು ಯಾರನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನು ಎಷ್ಟೊಂದು ತಪ್ಪು ಮಾಡ್ತೀಯಾ? ನಾನು ಯಾವ ತಪ್ಪು ಮಾಡಿಲ್ಲ ಭಾವ, ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಮಗುಗೆ ತಂದೆ ನಿಮ್ ತಮ್ಮನೇ. ನೀನು ಆದಿತ್ಯ ಮಾತಾಡಿದ್ದನ್ನ ನಂದಿನಿ ನೋಡಿದಾಳೆ. ಅದಕ್ಕೆ ನೀನ್ ನಂದಿನಿನ ಕಿಡ್ನಾಪ್ ಮಾಡಿ ಕೂಡ ಹಾಕಿದ್ದೆ. ನಿನ್ನೆ ಮೊನ್ನೆ ಈ ಮನೆಗೆ ಬಂದಿರೋ ನಂದಿನಿ ಮಾತನ್ನ ನಂಬ್ತೀರಿ ಹೊರತು ಇಷ್ಟು ದಿನ ಈ ಮನೇಲಿರೋ ನನ್ನನ್ನು ನಂಬಲ್ವಾ? ನಿಮ್ ರಿಲೇಷನ್ ಬಗ್ಗೆ ಆದಿತ್ಯ ನನ್ನ ಹತ್ರ ಹೇಳ್ದ. ಅವನಿಗೆ ನಮ್ಮ ಫ್ಯಾಮಿಲಿ ಮೇಲೆ ಸೇರಿದೆ ಅಕ್ಕ. ಆ ವಿಷಯ ನಿಮ್ಮೆಲ್ಲರಿಗೂ ಗೊತ್ತು. ಅವನ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವು ನಂಬಿಡ್ತೀರಾ? ಆ ಆದಿತ್ಯ ಜೊತೆ ಸೇರ್ಕೊಂಡು ಡಿಸೈನ್ನ ಕದಿಬೇಕು ಅಂತ ಅನ್ಕೊಂಡಿರ್ಲಿಲ್ವಾ? ನಾವು ಕೊಟ್ಟಿರೋ ಕೊಟೇಶನ್ ಲೀಕ್ ಮಾಡಿಲ್ವಾ? ಅವ್ನಿಗೆ ಎಷ್ಟು ಫೇವರ್ ಮಾಡಿದ್ಯಾ ನೀನು? ಆಗ ಅವನ್ ಕಂಪ್ನಿಲಿ ಕೆಲಸ ಮಾಡ್ತಿದ್ರಿಂದ ಕೆಲ್ಸದ ವಿಷಯದಲ್ಲಿ ಹಾಗೆ ಮಾಡ್ಬೇಕಾಗ್ ಬಂತು. ಈಗ ಅವನ್ ಜೊತೆ ನನಗೆ ಯಾವ ಸಂಬಂಧ? ಅರ್ಹತೆ ನಿನಗಿಲ್ಲ. ಈಗಲೇ ಮನೆಯಿಂದ ಹೊರಟೋಗು. ಹಾಗೇಳೋ ಅಧಿಕಾರ ನಿಮ್ಗಿಲ್ಲ ಮೇಡಮ್. ಇವರು ನಿಮ್ ಸೊಸೆ. ಮುಂದೆ ಹುಟ್ಟೋ ನಿಮ್ಮ ಮೊಮ್ಮಕ್ಕಳಿಗೆ ತಾಯಿ ಆಗ್ತಾರೆ.
ನೀವು ಇವ್ರನ್ನ ನಿಮ್ಮ ಮನೇಲೇ ಇಟ್ಕೋಬೇಕು. ಆ ಥರ ಹೇಳೋ ಹಕ್ಕು ನಿಮ್ಗೇನಿದೆ? ಇದು ನಮ್ಮ ಕುಟುಂಬದ ಸಮಸ್ಯೆ. ನಿಮ್ ಓರ್ಗಿತ್ತಿ ನಿಮ್ ಮನೇಲಿ ಇರೋವರೆಗೂ ಇದು ನಿಮ್ಮನೆ ಸಮಸ್ಯೆ. ಅವಳು ಬೀದಿಗೆ ಬಿದ್ರೆ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅಂದ್ರೆ ನಮ್ಮೇಲೆ ಕೇಸ್ ಹಾಕ್ತೀರಾ? ಹಾಕಿ. ಕೇಸ್ ಹಾಕಿದ್ರೆ ನೀವು ಕೋರ್ಟ್ಗೆ ಅಲ್ದಾಡ್ಬೇಕಾಗತ್ತೆ. ಏನು ಹೆದರ್ಸ್ತಾ ಇದ್ದೀರಾ? ಬಲವಂತವಾಗಿ ಅವಳನ್ನ ನಮ್ಮ ಫ್ಯಾಮಿಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ನಿಮ್ಮ ಉದ್ದೇಶ ಏನು? ಅಭಿ ಅವರೇ, ನೀವು ಸಮಾಜದಲ್ಲಿ ಒಳ್ಳೆ ಹೆಸರಿರೋ ವ್ಯಕ್ತಿ. ನಿಮ್ಮಂಥವ್ರು ಹೀಗೆಲ್ಲ ಮಾತಾಡಬಾರ್ದು. ಅಂಥ ವ್ಯಕ್ತಿಗೆ ಕೋಪ ಬಂದಿದೆ ಅಂದ್ರೆ ಹಾರಿಕಾ ಎಂಥ ತಪ್ಪು ಮಾಡಿದ್ದಾಳೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅವಳು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ. ಮಾಡಿದಾಳೆ ಅಂತ ನೀವು ಪ್ರೂವ್ ಮಾಡಿ. ಆದ್ರೆ ಅಲ್ಲಿವರೆಗೂ ಅವಳು ನಿಮ್ಮನೇಲೇ ಇರ್ತಾಳೆ. ಹೇಗಿರ್ತಾಳೆ? ನಾನಿರಕ್ ಬಿಡಲ್ಲ. ಅಮ್ಮ, ಒಂದು ನಿಮಿಷ. ಹಾರಿಕಾನ ಮನೇಲೇ ಇರಕ್ ಬಿಡಿ. ಅಖಿಲ್, ಬೇಡ. ಪ್ಲೀಸ್ ಅಣ್ಣ, ದಯವಿಟ್ಟು ಇದೊಂದು ಸಲ ನನ್ನ ಮಾತು ಕೇಳಿ. ತಪ್ಪು ಹಾರಿಕಾ ಕಡೆ ಇದೆ ಅಖಿಲ್. ಅವಳೇನೂ ಮಾಡೋಕ್ಕಾಗಲ್ಲ. ಅವಳೇನೋ ಮಾಡ್ತಾಳೆ ಅನ್ನೋ ಭಯ ನನಗಿಲ್ಲ ಅಣ್ಣ. ಆದರೆ ಅವಳು ಇಲ್ಲಿರಲಿ ಬಿಡಿ. ಯಾಕೆ ಅಖಿಲ್? ಹಾರಿಕಾ ಈ ಮನೇಲಿ ಯಾಕಿರ್ಬೇಕು? ಇರಲಿ ಬಿಡಿ. ಅದಕ್ಕೆ ಇದಕ್ಕಿಂತ ಜಾಸ್ತಿ ನನ್ನನ್ನೇನು ಕೇಳಬೇಡಿ. ಅಖಿಲ್, ಅಖಿಲ್, ಓಕೆ ಹಾರಿಕಾ, ನಿನ್ ಗಂಡ ನಿನ್ಗೆ ಇರೋಕ್ ಹೇಳ್ತಿದ್ದಾರೆ. ನಿನ್ ಯಾವ ಪ್ರಾಬ್ಲಮ್ಮೂ ಇಲ್ಲ. ಏನಾದ್ರೂ ಅವಶ್ಯಕತೆ ಇದ್ರೆ ನಮಗ್ ಕಾಲ್ ಮಾಡು, ನಾವು ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ಅಖಿಲ್ಗೆ ಇನ್ನೆಷ್ಟು ತೊಂದರೆ ಕೊಡ್ತೀಯ ಹಾರಿಕಾ? ನಿನಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಿನ್ನಿಂದಾನೇ ಅವನ್ ಕಾಲ್ ಹೋಗಿದ್ದು. ಈಗ ನಿನ್ನಿಂದಾನೇ ಅವನ್ ಜೀವ ಕೂಡ ಹೋಗೋ ತರ ಇದೆ. ಇಷ್ಟು ದಿನ ನೀನ್ ಚಿಕ್ಕವಳು ಅಂತ ನಿನ್ನ ಕ್ಷಮಿಸ್ತಾ ಬಂದ್ವಿ ಹಾರಿಕಾ. ಇನ್ನಿನ್ನ ದೇವರು ಕೂಡ ಕ್ಷಮಿಸಲ್ಲ. ಯಾಕ್ರಿ ಹಾಗೆ ಬಂದ್ಬಿಟ್ರಿ? ಏನ್ ಮಾಡ್ಲಿ ಹೊಸವ್ರೆ, ನನಗೆ ಸಿಟ್ಟು ಬರ್ತಾ ಇದೆ. ಅಷ್ಟು ದೊಡ್ಡ ತಪ್ಪು ಮಾಡಿ ಕೂಡ ಹಾರಿಕಾ ಗೇಮ್ ಪ್ಲೇ ಮಾಡ್ತಾ ಇದ್ದಾಳೆ. ಮೆಂಟಲ್ ಆಗಿ ಅಖಿಲ್ಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ. ಹಾರಿಕಾ ಮೈಂಡ್ಗೆ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿದೆ ರೀ. ಈ ಟೈಮಲ್ಲಿ ನಾವು ಆವೇಶ ಪಟ್ರೆ ನಮ್ಮ ಮರ್ಯಾದೆನೇ ಹೋಗುತ್ತೆ. ಆಲ್ರೆಡಿ ನಮ್ಮ ಮರ್ಯಾದೆ ಹೋಗಿದೆ ಹೊಸವ್ರೆ. ಹಾರಿಕಾ ನಮ್ಮ ಫ್ಯಾಮಿಲಿನ ಬೀದಿಗೆ ತಂದಿದ್ದಾಳೆ. ಅವಳಿಗೆ ಯಾವ ಪನಿಷ್ಮೆಂಟ್ ಕೊಡಬೇಕು? ಯಾಕ್ರಿ? ಯಾವಾಗ್ಲೂ ಎಷ್ಟು ಬ್ಯಾಲೆನ್ಸ್ಡ್ ಆಗಿರೋ ನೀವು ಇಷ್ಟೊಂದು ಅಗ್ರೆಸಿವ್ ಆಗ್ತಿದ್ದೀರಲ್ಲ. ಒಂದು ಹೆಣ್ಮಗು ಮೇಲೆ ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ನಂದು ಹಾರಿಕಾ ಮೇಲೆ ಕೋಪ ಅಲ್ಲ ರೀ. ಅಖಿಲ್ನ ನೋಡ್ತಾ ಇದ್ದ ನೋವು ಆಗ್ತಾ ಇದೆ. ಮನ್ಸಲ್ಲಿ ಅವನು ಎಷ್ಟು ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾನೋ ಊಹೆ ಮಾಡ್ಕೊಂಡ್ರೆ ತಲೆ ಕೆಡುತ್ತೆ. ಅವನಿಗೆ ಕಾಲು ಹೋದಾಗ ಕೂಡ ನಾನಿಷ್ಟು ಸಫರ್ ಆಗಿಲ್ಲ ಕಣ್ರಿ. ಅವನೇನು ತಪ್ಪು ಮಾಡಿದ್ದಾನೆ ಅಂತ ಹಾರಿಕಾ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿದ್ದಾಳೆ. ಅಖಿಲ್ ಪಡ್ತಾ ಇರೋ ಮಾನಸಿಕ ಹಿಂಸೆ ಯಾವ ಗಂಡಸು ಅನುಭವಿಸಲ್ಲ. ನನಗರ್ಥ ಆಯ್ತು ರೀ. ಅಷ್ಟು ನೋವಲ್ಲೂ ಕೂಡ ಅಖಿಲ್ ಒಳ್ಳೆ ನಿರ್ಧಾರ ತಗೊಂಡಿದ್ದಾನೆ. ಈಗ ಹಾಗೆ ಮಾಡೋದೇ ಸರಿ. ಹಾರಿಕಾ ಈ ಮನೇಲಿದ್ರೆ ಅಖಿಲ್ ಹುಚ್ಚ ಆಗ್ತಾನೆ ಕಣ್ರಿ. ಆಗ್ಲೇ ಅವನ ಮನಸ್ಸು ಒಡೆದು ಚೂರಾಗಿದೆ. ನಾಳೆ ಅವನ ತಲೆ ಚಿಟ್ಟು ಹಿಡಿಯುತ್ತೆ, ಅವನಿಗೆ ಹುಚ್ಚು ಹಿಡಿಯುತ್ತೆ. ನನಗೆ ಗೊತ್ತು ರೀ.
ಹಾರಿಕಾ ಈ ಮನೇಲಿರಲ್ಲ. ಹೇಗಾದ್ರೂ ಅವಳನ್ನ ಆಚೆ ಕಳಿಸ್ತೀನಿ. ಹಾರಿಕಾ ನಿಮ್ಮ ಮಾತು ಕೇಳಲ್ಲ ಕಣ್ರಿ. ನಾನು ಡಿಸಿಷನ್ ತಗೋಬೇಕು. ಪ್ಲೀಸ್ ಆತರ ಪಟ್ಟು ನೀವೇನು ಮಾಡಬೇಡ್ರಿ. ನಮ್ಮ ಇಷ್ಟದಲ್ಲಿ ಏನೇ ನಡೆದ್ರೂ ನಾನು ಸಹಿಸ್ಕೊಳ್ತೀನಿ ಕಣ್ರಿ. ಆದರೆ ಅಖಿಲ್ ಇಷ್ಟದಲ್ಲಿ ಏನಾದರೂ ಆದರೆ ಅಖಿಲ್ಗೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಖಿಲ್ ಮಾತ್ರ ಅಲ್ಲ, ಅತ್ತೆನೂ ಕೂಡ ನಾನೇ ನೋಡ್ಕೋತೀನಿ. ನಮ್ಮನೆ ಮರ್ಯಾದೆ ಹೋಗದೆ ಹಾರಿಕಾ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ನನ್ ಮೇಲೆ ನಂಬಿಕೆ ಇಡಿ, ನಾನು ಹೇಳಿದ್ದನ್ನ ಮಾಡ್ತೀನಿ. ನೀವು ಎಷ್ಟು ಕಷ್ಟವಾದ ಕೆಲಸನ ಒಪ್ಕೊಳ್ತಾ ಇದ್ದೀರಾ ಗೊತ್ತಾ? ಇಷ್ಟು ದಿನ ಹಾರಿಕಾನ ಮನೇಲಿ ಇರಿಸ್ಕೋಬೇಕು ಅಂತ ಕಷ್ಟಪಟ್ರಿ. ಅವಳು ಏನೇ ಅಂದ್ರು ಏನೇ ಮಾಡಿದ್ರು ತಾಳ್ಮೆಯಿಂದ ಸಹಿಸ್ಕೊಂಡ್ರಿ. ಅಂಥವ್ರು ನೀವೀಗ ಹಾರಿಕಾನ ಮನೆಯಿಂದ ಕಳಿಸ್ತೀನಿ ಅಂತಿದ್ದೀರಾ. ಅಖಿಲ್ ಹಾರಿಕಾ ಒಟ್ಟಿಗೆ ಇರಬೇಕು ಅಂತ ಬಯಸ್ತವಳು ನಾನೇ. ಹಾರಿಕಾ ತಪ್ಪನ್ನ ಆಚೆ ತಂದವಳು ನಾನೇ. ಈಗ ಹಾರಿಕನ್ನ ಆಚೆ ಕಳ್ಸೋಳು ಕೂಡ ನಾನೇ. ಇದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಈ ಮನೆ ಮರ್ಯಾದೆಗೋಸ್ಕರ, ನನ್ನ ಮೈದನ್ ಮನಃಶಾಂತಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಕಾಲಿಗೆ ಚುಚ್ಚಿರೋ ಮುಳ್ಳು ಹೇಗೋ, ಕಣ್ಣಿಗೆ ಬಿದ್ದಿರೋ ಕಸ ಹೇಗೋ, ಹಾರಿಕಾ ಕೂಡ ಅಷ್ಟೇ. ತೆಗೆದು ಬಿಸಾಕ್ತೀನಿ. ನಮಸ್ತೆ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಲಾಯರಕ್ ಬಂದ್ರು ಹಾರಿಕಾ? ಹಾರಿಕಾ ಹೆಸರಲ್ಲಿ ಆಸ್ತಿ ಬರೆಯೋದಕ್ಕೋಸ್ಕರ ಅನ್ಸತ್ತೆ. ಅದು ಆವಾಗ್ಲೇ ನಿಂತು ಹೋಯ್ತಲ್ಲ ಅತ್ತೆ. ಈಗ ಮತ್ತೆ ಶುರು ಹಚ್ಕೋತಾರೆ ಅನ್ಸತ್ತೆ. ಅಮ್ಮ, ಭಾಸ್ಕರಣ್ಣ, ಪಾವನೆತ್ಗೆ, ಅಭಿಯಣ್ಣ, ಹೊಸೋತ್ಗೆ, ಎಲ್ಲರೂ ಬನ್ನಿ. ಬನ್ನಿ ಹೊಸವ್ರೆ. ನಿಮ್ಗೆ ಯಾರಿಗೂ ಹೇಳಿದೆ ನಾನು ನನ್ನ ಕೆಲಸ ಮಾಡಿದ್ದೀನಿ. ಏನೋ ಚಿಕ್ಕೋನೆ, ನಿನ್ ಪಾಲಿನ ಆಸ್ತಿನ ಹಾರಿಕಂಗ್ ಕೊಡ್ತಾ ಇದೀಯಾ? ಅಲ್ಲ, ಇವಳಿಗೆ ವಿಚ್ಛೇದನ ಕೊಡ್ತಿದ್ದೀನಿ. ವಿಚ್ಛೇದನನ? ಹೌದು, ನಾಳೆನೇ ಫ್ಯಾಮಿಲಿ ಕೋರ್ಟಲ್ಲಿ ಹಿಯರಿಂಗ್. ಎಲ್ಲಿ ಸೈನ್ ಮಾಡಬೇಕು ಲಾಯರ್ ಅವರೇ? ನಾಳೆ ಬೆಳಗ್ಗೆನೇ ಕೋರ್ಟಿಗೆ ಬನ್ನಿ. ಈವ್ನಿಂಗ್ ಅಷ್ಟೊತ್ತಿಗೆ ನಿಮಗೆ ಡಿವೋರ್ಸ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ನಾಳೆ ಕೋರ್ಟಲ್ಲಿ ನಮ್ಮ ಕೇಸ್ ಫೈನಲ್ ಹಿಯರಿಂಗ್. ನೀನು ರೆಡಿಯಾಗಿರೋ. ನಾನು ವಿಚ್ಛೇದನ ಬೇಡ ಅಂದಿದ್ನಲ್ಲ. ಈಗ ನಾನು ಬೇಕು ಅಂತಿದ್ದೀನಿ. ಅವಳು ಮನ್ಸ್ ಬದಲಾಯಿಸ್ಕೊಂಡ್ಲಲ್ಲೋ, ಮತ್ ನೀನ್ಯಾಕೆ ಹೀಗಾಡ್ತಿದ್ಯಾ? ನಾನು ಮೊದಲಿಂದಲೂ ವಿಚ್ಛೇದನ ಬೇಕು ಅಂತಿದ್ದೆ. ಅಣ್ಣ ಅದಕ್ಕೆ ಬಲವಂತದ ಮೇಲೆ ಸುಮ್ಮನಾದೆ. ಲೋ ತಮ್ಮಯ್ಯ, ಹೇಗೂ ಸುಮ್ನಾಗಿದ್ದೆ ತಾನೆ. ಹಾಗೆ ಹಾರಿಕಾ ಜೊತೆ ಒಟ್ಟಿಗೆ ಇರ್ಬೋದಲ್ಲ. ಬಿಟ್ಟೋದ್ರೆ ಏನ್ ಚೆನ್ನಾಗಿರುತ್ತೆ. ಇಂಥೋಳ ಜೊತೆ
ಯಾರಕ್ಕ ಬಾಳ್ತಾರೆ? ನನಗೆ ಮೋಸ ಮಾಡಿದವಳ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ? ನೀನ್ ಬೇರೆ ಆಗ್ಬೇಕು ಅನ್ಕೊಂಡ್ರೆ ಕೋರ್ಟ್ ವಿಚ್ಛೇದನ ಕೊಟ್ಬಿಡುತ್ತಾ? ಕೊಡುತ್ತೆ. ಯಾಕೆಂದ್ರೆ ವಿಚ್ಛೇದನ ಬೇಕು ಅಂತ ಕೋರ್ಟಲ್ಲಿ ನೀನು ಹಾಕಿರೋ ಪಿಟಿಷನ್ ಹಾಗೇ ಇದೆ. ನಾಳೆ ನಾನು ಕೋರ್ಟಲ್ಲಿ ಒಪ್ಕೊಂಡ್ರೆ ಸಾಕು, ವಿಚ್ಛೇದನ ಸಿಗತ್ತೆ. ಅಂದ್ರೆ ಅವತ್ತು ಹಾರಿಕಾ ಕೋರ್ಟಲ್ ಹಾಕಿರೋ ಕೇಸ್ಗೆ ಈಗ ನೀನು ಉತ್ತರ ಕೊಡ್ತಿದ್ಯಾ ಚಿಕ್ಕೋನೆ? ಹೌದತ್ತೆ. ಆವಾಗ ಇವಳು ವಿಚ್ಛೇದನ ಬೇಕು ಅಂದ್ಲು, ಈಗ ನಾನು ಕೊಡ್ತಿದ್ದೀನಿ.